ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಗುರುದೇವ ಸಮರ್ಥ ಸ್ವಾಮಿಗಳ ಅನಂತ ಪ್ರಾಣ ಸಸುತ್ತ ವೇದಿಕೆ ಮೇಲೆ ಆಸನವಂತ ಎಲ್ಲ ಪ್ರಭುಗಳಿಗೂ ಹಾಗೂ ತಮ್ಮೆಲ್ಲರಿಗೂ ನನ್ನ ಅನಂತ ಪ್ರಣಾಮಗಳು. ಈ ಸತತ ಒಂದು ವಾರದ ಸತ್ಸಂಗ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಂಗವಾಗಿ ಇದು ಒಂದು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂತ ಬಂದರು. ಸತ್ಸಂಗದ ಮಹತ್ವ ನಿಧಾನವಾಗಿ ಅನುಭವಪಡಿಸುವುದು. ಜಗತ್ತಿನಲ್ಲಿ ಸಾಕಷ್ಟು ಸಂಘಗಳು ಸದಕ್ಕೆ ಅಂತರಂಗದಲ್ಲಿ ಆನಂದವನ್ನು ಉಂಟು ಮಾಡುವಂಥದ್ದು. ಜಗತ್ತಿನೊಳಗೆ ಎಲ್ಲ ಸಂಘಗಳಿದ್ರೂ ಸದಕ್ಕೆ ಯಾವ ಸಂಘಗಳು ದುಃಖದಿಂದ ಪಾರ ಮಾಡುವುದಿಲ್ಲ. ಸದ್ಗುರುವಿನ ಸಾನ್ನಿಧ್ಯ, ಸದ್ವಿಚಾರ, ಸಚ್ಚಿಂತನೆಯನ್ನು ನಡೀತಿಲ್ಲ. ಇದರಿಂದ ಮಾತ್ರ ಭವಬಂಧನದಿಂದ ಪಾರಾಗಬಹುದು. ಅದಕ್ಕೆ ಸತ್ಸಂಗ. ಈ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಂಗ ಎದಕ್ಕೆ ಇಟ್ಕೊಂಡಪ್ಪ ಅಂದ್ರೆ ಆ ಸದ್ಗುರುನ ನೆನಪು ಮಾಡ್ಕೊಂತ ನಾವು ಅವ್ರ ಸಮೀಪಕ್ಕೆ ಹೋಗೋದು. ಅದಕ್ಕೆ ಅವರಂಗ ಆಗೋದು. ಯಾವಾಗ ಸಾಧ್ಯ ಐತೆ ಅದು? ಯಾವಾಗಂದ್ರೆ ನಾವು ಅವರು ಹೇಳಿದಂಥ ವಿಚಾರಗಳನ್ನು ಆಚರಣೆ ಮಾಡ್ಕೊಂತ ಒಳಗಿದ್ದಂಥ ದೋಷಗಳನ್ನು ನಿಧಾನವಾಗಿ ಕಳ್ಕೊಂತ ಹೋದಾಗ ಸಾಧ್ಯ. ಅಂತರಂಗದಲ್ಲಿದ್ದಂಥ ದೋಷಗಳನ್ನು ಪರಿಶುದ್ಧ ಮಾಡ್ಕೊಳ್ಬೇಕಂದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ. ಅದಕ್ಕೆ ಜ್ಞಾನಕ್ಕೆ ಬಹಳ ಮಹತ್ವ. ಜ್ಞಾನ ಅಂದ್ರೆ ಹೊರಗಿಂದ ಬರುವಂಥದ್ದಲ್ಲ, ಅನುಭವದಿಂದ ಹುಟ್ಟತಕ್ಕಂಥದ್ದು. ಅದು ಅನುಭವಕ್ಕೆ ಬರಬೇಕಂದ್ರೆ ಅಂಥ ವಿಚಾರಗಳನ್ನ ಕೇಳಿ ಪುನಃ ಮೆಲುಕು ಹಾಕೋಂತ ನಮ್ಮ ಅಂತರಂಗದೊಳಗೆ ಚಿಂತನೆ ತೊಡಗಿದಾಗ ಸತ್ಯದ ಅನುಭವ ಶುರುವಾಗ್ತದೆ. ಆ ಅನುಭವದಿಂದ ಅಂತರಂಗದಲ್ಲಿದ್ದಂಥ ದೋಷಗಳು ಹೋಗ್ತವೆ. ಜನ್ಮ ಜನ್ಮಾಂತರ ಇದ್ದಂಥ ದೋಷಗಳು ಸದ್ಯಕ್ಕ ಆ ಜ್ಞಾನಾಗ್ನಿ ಒಮ್ಮೆ ಕಿಡಿ ಹಚ್ಚಿಬಿಡ್ತಂದ್ರೆ ಭಸ್ಮ ಹೋಗ್ಬಿಡ್ತಾವ. ಆ ಜ್ಞಾನದ ಬೆಳಕು ಅಥವಾ ಕಿಡಿ ಹತ್ತಬೇಕಂದ್ರೆ ಸತತ ಚಿಂತನೆ. ಅದಕ್ಕೆ ಸತ್ಸಂಗ. ಅಪ್ಪ ಅವರು ಅಜ್ಜವರು ಸತ್ಸಂಗ ಶ್ರವಣಕ್ಕೆ ಬಹಳ ಮಹತ್ವ ಯಾಕೆ ಕೊಡ್ತಿದ್ರು ಅಂದ್ರೆ ಅಂತರಂಗದಲ್ಲಿದ್ದಂಥ ದೋಷಗಳನ್ನು ತೊಳಿಬೇಕಂದ್ರೆ ಇದ ಒಂದು ಜನ್ಮ ಜನ್ಮಾಂತರ ಇದ್ದಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಇದ್ರೂ ಸದ್ಯಕ್ಕೆ ಅವನು ಕಳ್ಕೋಬೇಕಂದ್ರೆ ಇದು ಒಂದೇ ಉಪಾಯ. ಮತ್ತೊಂದು ಯಾವುದರ ಉಪಾಯ ಐತಂದ್ರೆ ಉಪಾಯ ಇಲ್ಲ. ಎಲ್ಲಾ ಉಪಾಯಗಳು ಈ ಸಂಸಾರವನ್ನು ಮರೆಸ್ತಾವೆ. ಮರಿಸಿ ಮತ್ತೆ ಆನಂದದ ಅನುಭವವನ್ನು ಕೊಟ್ಟು ಮತ್ತೆ ಸಂಸಾರಕ್ಕೆ ಬಿದ್ದುಕೊಳ್ಳಿ ಮತ್ತೆ ದುಃಖ ಆಗ್ತದೆ. ಆದರೆ ಜ್ಞಾನ ಹಂಗ ಮಾಡುವುದಿಲ್ಲ. ಜ್ಞಾನ ಈ ಸಂಸಾರವನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತ ಸಾಮರ್ಥ್ಯವನ್ನು ಅಂತರ್ಗದಲ್ಲಿ ಬೆಳೆಸ್ತದೆ. ಈ ಸಂಸಾರದೊಳಗಿದ್ರೂ ಸರಿಯಾಗಿ ಇದ್ರ ಬಾಧೆಯನ್ನ ಒಳಗೆ ಹಚ್ಕೋಣಾರ್ದಂಗ ಇರಾಕ ಬರುವಂಗ ನಿನ್ನನ್ನು ತಯಾರು ಮಾಡ್ತದೆ. ಅದ ಜ್ಞಾನದ ಮಹತ್ವ. ಇದ್ರೊಳಗಿದ್ದು ಆರಾಮಾಗಿ ಉಳಿತಾನ. ಅದಕ್ಕೆ ಜಾನ ಏನ್ ಮಾಡ್ತಾನ, ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನೂ ಸಮಾನವಾಗಿ ನಡೆಸ್ಕೊಂಡು ಹೋಗ್ತಾನೆ. ಅದಕ್ಕೆ ನಮ್ಮ ಋಷಿ ಮುನಿಗಳಾತು ಎಲ್ಲರೂ ಸಂಸಾರದೊಳಗೆ ಎದುಕೊಂಡ ಇದನ್ನು ಸಾಧನೆ ಮಾಡಿದ್ರು. ಸಂಸಾರದೊಳಗೆ ಅನುಭವ ಹುಡ್ತತಿ. ಅದನ್ನ ಜ್ಞಾನದ ಬೆಳಕಿನೊಳಗೆ ನೋಡ್ಕೋಂತ ಹೋಗುದು. ಅವ್ರು ಏನ್ ಹೇಳ್ಯಾರ, ಹೆಂಗ ಹೇಳ್ಯಾರ, ಹಂಗೈತಿ ಸಂಸಾರ, ವಿಷಮ ಸಂಸಾರವಿದು ಕನಸಂದರಿ ಅಂತ ಹೇಳ್ಯಾರ. ಇದು ವಿಷಮ ಐತೋ ಇಲ್ಲ ಅಂತ ನಮ್ಮ ಅನುಭವನ ನಾವು ನೋಡ್ಕೋಬೇಕಲ್ಲ. ಎಲ್ಲರೂ ಈ ಸಂಸಾರದೊಳಗಿದ್ರು ಸದ್ಯಕ್ಕೆ ಇದು ಸಂಸಾರ ವಿಷಮ ಅಂತ ತಿಳಿದಿಲ್ಲ ಬಹಳ ಮಂದಿ.
ಯಾಕೆ ಅಲ್ಲಿ ತಿಳಿದಿಲ್ಲ? ಯಾಕೆ ತಿಳಿಲಿಲ್ಲ ಅಂದ್ರೆ ಅಲ್ಲಿ ಜ್ಞಾನ ಇಲ್ಲ. ಅಲ್ಲಿ ಜ್ಞಾನದ ಕಣ್ಣು ತೆಗೆದಿಲ್ಲ. ಯಾರ ಅಂತರಂಗದಲ್ಲಿ ಸತತ ಚಿಂತನೆ ನಡೆದು ಈ ಜ್ಞಾನದ ಕಣ್ಣು ತೆರಿತೈತಿ, ಅವ್ರಿಗೆ ಇದು ತಿಳಿಯಾಕ ಶುರು ಆಕತಿ. ಸಂಸಾರದ ಆಟ ಇಷ್ಟ ಐತಿ ನೋಡಪ್ಪ ಇದು. ಅವ್ರು ಹೇಳ್ತಾರೆ ಈ ಸಂಸಾರವಿದು ಕನಸಂದರಿ ಅಂತ ಹೇಳಿದ್ರು, ಇದು ಸುಳ್ಳು ಐತಿ ಅಂತ ಅವ್ರ ಅರ್ಥ. ಕನಸು ಹೆಂಗ ಸುಳ್ಳು ಅಂತ ಬಿಡ್ತೀಯಲ್ಲ, ಹಂಗಿದನು ಇದು ಸುಳ್ಳು ಐತಿ ಅಂತ ತಿಳಿದು ಇದನ್ನ ಉದಾಸೀನ ಭಾವ ತಾಳಿದ್ರೊಳಗೆ ನಾವು ಇದನ್ನ ಹಚ್ಕೊಂಡು ಕೊಂಡಿರ್ತೀವಿ. ಇದನ್ನ ಹಚ್ಕೊಂಡು ಕುಂತಾಗ ದುಃಖ ಆಕತಿ. ಅನುಕೂಲ ಆದ್ರೆ ಹೆಗಿತೇವು, ಪ್ರತಿಕೂಲ ಆದ್ರೆ ಕುಗ್ಗುತ್ತೇವು. ಹಿಂಗ ನಾವು ಆನಂದ ಸುಖ ಅನ್ನೋದು ಅನುಕೂಲ ಪ್ರತಿಕೂಲಗಳನ್ನ ಆವರಿಸ್ಕೊಂಡೈತಿ. ಹಿಂಗಿರೋದಕ್ಕೂ ಶಾಶ್ವತ ಸುಖ ಅನ್ನೋದು. ಅದಕ್ಕೆ ಮುಕ್ತಿ ಸುಖ ಅಂತ ಹೇಳ್ತಾರೆ. ಮುಕ್ತಿ ಸುಖ ಅಂದ್ರೆ ಮತ್ತೊಂದು ದುಃಖ ಬಂದಿರಬಾರದು, ಎಲ್ಲದರಿಂದ ಬಿಡುಗಡೆ ಆಗಿರ್ಬೇಕು. ಯಾವುದರಿಂದ ಬಿಡುಗಡೆ ಆದಾಗ ಈ ಸುಖ ಬರ್ತತಿ? ಈ ಶರೀರ ನಾನು, ಈ ಸಂಸಾರ ನಂದು ಅಂತ ಏನ್ ಹಿಡ್ಕೊಂಡು ಕುಂತೇವಲ್ಲ, ಬಂದ್ರ ಕಾರಣ. ಇದರಿಂದ ಬಿಡುಗಡೆ ಆದ್ರೆ ಅದು ಜೀವನ ಮುಕ್ತಿ. ಅರ್ಥಾತ್ ಏನಪ್ಪಾ ಅಂದ್ರೆ ಇದನ್ನ ಅಂತರಂಗದೊಳಗೆ ಏನ್ ಹಿಡ್ಕೊಂಡು ಕುಂತೇವಲ್ಲ, ಇದನ್ನ ಅಂತರಂಗದೊಳಗೆ ಇದ್ರ ಮೇಲೆ ವ್ಯಾಮೋಹ ಬಿಡ್ಕೊಂತ ಹೋಗುದು. ಎಷ್ಟು ಕಲ್ಕೊಂತ ಹಿಡ್ಕೊಂತ ಬಂದೇವ್ ನೋಡ್ರಿ ಇದನ್ನೆಲ್ಲ ಸಂಸಾರ. ಇದು ಮೊದಲ ಇದ್ದಿಲ್ಲ, ದೇಹ ಅಭಿಮಾನ ಇರಲಿಲ್ಲ, ಇದಕ್ಕಿಂತ ಹೆಸರಿನ ಮೇಲೆ ಅಭಿಮಾನ ಇದ್ದಿಲ್ಲ, ಊರಿನ ಅಭಿಮಾನ ಇದ್ದಿಲ್ಲ, ಜಾತಿ ಅಭಿಮಾನ ಇದ್ದಿಲ್ಲ, ದೇವರ ಅಭಿಮಾನ ಇದ್ದಿಲ್ಲ. ಇವೆಲ್ಲ ಕಲ್ಕೊಂತ ಬಂದು ಗಟ್ಟಿಯಾಗಿರ್ತಾವ. ಇದ್ರೊಳಗೆ ಏನರ ಒಂದಕ್ಕೆ ಯಾರು ಏನರ ಅಂದ್ರೆ ಸಿಟ್ಟು ಬರ್ತೈತಿ, ದ್ವೇಷ ಶುರು ಆಗ್ತೈತಿ. ನನಗಂದ, ನನ್ನ ಜಾತಿಗಂದ, ನಮ್ಮ ಊರಿಗಂದ, ನಮ್ಮ ಮನೆಯವ್ರಿಗಂದ, ನಂದು ಅಂತ ಏನ್ ಹಿಡ್ಕೊಂಡು ಕುಂತೇವಲ್ಲ, ಇದೇ ಬಂಧನಕ್ಕೆ ಕಾರಣ. ಜ್ಞಾನ ಈ ಬಂಧನವನ್ನ ಬಿಡಿಸ್ತದೆ. ಇದು ನಾನು ನಂದಂತ ಏನ್ ಹಿಡ್ಕೊಂಡು ಕುಂತೇವಲ್ಲ, ಇದು ಕನಸಿನಂಗ ಸುಳ್ಳು ಐತಿ ನೋಡಪ್ಪ. ಕನಸು ಎಷ್ಟು ಸುಳ್ಳು ಅಂತ ಹೇಳ್ತಿಯಲ್ಲ ನೀನು, ಅದಕ್ಕಿಂತ ಸುಳ್ಳು ಅಂದ್ರೆ ಈ ಸಂಸಾರ. ಒಂದ್ ಅವಸ್ಥೆ ಒಳಗೆ ತೋರಿದಂತ ಈ ಸಂಸಾರವನ್ನು ಎಷ್ಟು ಹಿಡ್ಕೊಂಡು ಕುಂತಿ? ಅನೇಕ ಜನ್ಮಗಳನ್ನು ಇಟ್ಟು ಬಂದಿ ಅಂತ ಹೇಳ್ತಾರೆ. ತನು ಅನೇಕ ವ್ಯಕ್ತಿ ಭಾವಗಳಲ್ಲಿ ಸಾಕಷ್ಟು ಶರೀರಗಳನ್ನು ಬಿಟ್ಕೋತ ಬಂದಿ. ಈ ಶರೀರನು ಹಿಂಗ ಹೊಂಟತ್ತಿದ್ದು ಯಾಕಂದ್ರೆ ವಿಚಾರ ಇಲ್ಲ. ಹಿಂಗ ಹೊಂಟತ್ತಿದ್ದು ವಿಚಾರ ಮಾಡೇ ಇಲ್ಲ. ನಾನು ನಂದು ಅಂತೇಳಿ ಮುಂಜಾನೆ ಸಂಜೆ ಮಟ್ಟ ಬಡದಾಡಿ ಕಡಿಗೆ ಹಿಂಗ ಹೋಗಿ ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಎಚ್ಚರಗೊಳ್ಳ ಈಗ ಮನುಷ್ಯ. ಹಿಂಗ ಶರೀರವನ್ನು ಅನೇಕ ಶರೀರಗಳನ್ನು ಇಟ್ಟಿ ಒಮ್ಮೆಯಾರು ಆ ಜ್ಞಾನವನ್ನು ಪಡೆದು ಇದ್ರ ಮೇಲಿನ ಮೋಹವನ್ನು ಬಿಡು. ಜ್ಞಾನ ಯಾಕೆ ಗಿಟ್ಟಿಸ್ಬೇಕಂದ್ರೆ, ಜ್ಞಾನ ಗಿಟ್ಟಿಸದ ಹೊರತು ಈ ಸಂಸಾರದ ಮೇಲೆ, ಈ ಶರೀರ ಮೇಲಿನ ಮೋಹ ಅಳಿಯುವುದಿಲ್ಲ. ಸಾಕಷ್ಟು ಜಗತ್ತಿನ ಜ್ಞಾನ ಇದ್ರು, ಸಾಕಷ್ಟು ಅಧ್ಯಯನ ಮಾಡಿದ್ರು, ಸಾಕಷ್ಟು ತಿಳ್ಕೊಂಡೇನಂದ್ರು ಇದ್ರ ಮೇಲಿನ ಮೋಹ ಬಿಡೋದು ಬಹಳ ಕಠಿಣ. ಅಷ್ಟು ಗಾಢವಾಗೈತಿ ಇದು. ಗಾಢ ನಿದ್ರೆಯಿಂದ ಎಬ್ಬಿಸಿದ್ರು ತಕ್ಷಣ ಇದೊಂದು ದೇಹ ನಾನು ಭಾವ ಬಂದ್ಬಿಡ್ತದೆ. ನೀನ್ ಯಾರ ಅನುಕೂಲ ಇದನ್ನ ಹೆಸರು ಹೇಳ್ತಾನ, ಈ ಶರೀರ ತೋರಿಸ್ತಾನ, ಇದು ನಾನು, ಇದು ನಂದು ಅಂತೇಳಿ ಇದು ಅತ್ಯಂತ ಪ್ರಿಯವಾಗಿ ಉಳ್ಕೊಂಡ್ಬಿಟ್ಟದ ಒಳಗೆ. ಅದಕ್ಕೆ ಇದ ಮಿಥ್ಯೆ ಐತಿ ಅಂತ ಹೇಳೋದ್ರಿಂದ ಜ್ಞಾನ. ಇದು ಸಂಸಾರ ವಿಷಮ ಐತಿ, ಇದು ಮಿಥ್ಯೆ ಐತಿ, ಇದು ಕನಸಿನಂಗೈತಿ. ಇದನ್ನು ತಿಳ್ಕೊಂತ ಹೋಗಿ, ನೀ ಸ್ವಲ್ಪ ನೋಡ್ಕೊಂತ ಹೋಗಿ. ಯಾವಾಗ ಇದನ್ನ ನೋಡ್ಕೊಂತ ಹೋಗ್ತಿ ಅವಾಗ ಇದನ್ನ ಅನುಭವಕ್ಕೆ ಬರಕ್ಕೆ ಶುರುವಾಗ್ತದೆ. 100ಕ್ಕೆ 99 ಜನ ಇದನ್ನು ನೋಡುವಂತ ಆ ಸೂಕ್ಷ್ಮತೆಯನ್ನ ಬೆಳೆಸ್ಕೊಂಡೇ ಇಲ್ಲ. ಜಗತ್ತಿನೊಳಗ 100ಕ್ಕೆ 99 ಜನ ಜಗತ್ತಿನೊಳಗೆ ಈ ಶರೀರ ನಾನು, ಈ ಸಂಸಾರ ನಾನು ಅಂತ ಇದಕ್ಕೆ ಬಡದಾಡಿ ಇದ್ರೊಳಗ ಜೀವನ ಕಳೆದು ಹೋಗಿಬಿಡ್ತಾರೆ.
ಎಲ್ಲೋ ಕೋಟಿಗೊಬ್ಬ ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೊಂತ. ನಾನು ಯಾರು? ಶಿವಾನಂದಜವರು ಪ್ರಶ್ನೆ ಅದ. ಮೇವನೇರಿ ಹೊರಿ ಹೊತ್ಕೊಂಡು ನಿಂತ ಹೊತ್ತವ ಯಾರು, ನೋಡವ ಯಾರು, ನಾನು ಯಾರು? ಮೇವನೇರಿ ಹೊರಿ ಹೊತ್ಕೊಂಡು ನಿಂತಲ್ಲ, ಇದು ಯಾವುದು? ಇದು ನಾನಾದ್ರೆ ನೋಡವ ಯಾರು? ಹಂಗಾರ ಇದನ್ನೆಲ್ಲ ನೋಡಿ ತಿಳಿಯಾಕತ್ತಾನಲ್ಲ, ತಿಳಿ ಅವನು ಯಾರು? ಗೊತ್ತಿದ್ದು ಇದು, ನೋಡವ ಬೇರೆ, ನಾನು ಯಾರು? ಹಂಗಾರೆ ನೋಡವನ ನಾನು. ಇದು ನೋಟೆಲ್ಲ ಸುಳ್ಳೈತಿ. ಶರೀರ ನೋಡ್ತಿ ಅದು ಮಿತ್ತೈತಿ, ಜಗತ್ತು ನೋಡ್ತಿ ಅದು ಮಿತ್ತೈತಿ, ಬಂಧು ಬಾಂಧವರು ಸತಿಸುತ್ತರು ಇವೆಲ್ಲ ನಿನ್ ಕಣ್ಣಿಗೆ ಕಾಣಿಸ್ತಾವ. ಕಣ್ಣಿಗೆ ಕಾಣೋದೆಲ್ಲ ಮಿಥ್ಯ, ಕಿವಿಗೆ ಕೇಳೋದೆಲ್ಲ ಮಿಥ್ಯ, ಈ ಪಂಚೇಂದ್ರಿಯಗಳಿಗೆ ನಿಲ್ಕುವುದೆಲ್ಲ ಮಿಥ್ಯ. ಯಾಕಂದ್ರೆ ಈ ಪಂಚೇಂದ್ರಿಯಗಳ ಮಿಥ್ಯದ ಒಂದು ಅವಸ್ಥೆ ಒಳಗಿದ್ದಂತ ಈ ಪಂಚೇಂದ್ರಿಯಗಳು ಗಾಢ ನಿದ್ರಿ ಒಳಗ ಕಣ್ಣಿನ ಕೆಲಸ ಬಂದಾಗಿರ್ತೈತಿ, ಕಿವಿ ಕೆಲಸ ಬಂದಾಗಿರ್ತೈತಿ, ಮೂಗಿನ ಕೆಲಸ ಬಂದಾಗಿರ್ತೈತಿ, ಈ ಪಂಚೇಂದ್ರಿಯಗಳ ಕೆಲಸಗಳು ಬಂದಾಗಿಬಿಟ್ಟಿರ್ತಾವ. ಆದ್ರೂ ನೀನ್ ಇರ್ತೀಯಲ್ಲ. ಕನಸಿನೊಳಗೆ ಇವೆಲ್ಲಾ ಇಂದ್ರಿಯಗಳು, ಜಡ ಇಂದ್ರಿಯಗಳು ಬಂದಾದ್ರೂ ಸೂಕ್ಷ್ಮ ಇಂದ್ರಿಯಗಳನ್ನ ತಗೊಂಡಲ್ಲಿ ನೋಡ್ತಿ, ಕುಣಿತಿ, ಎಲ್ಲ ಮಾಡ್ತಿ. ಅಲ್ಲಿ ಎದ್ದವ್ರು ಯಾರು? ಈ ಕಣ್ಣಿಲ್ಲ, ಈ ಜಗತ್ತಿಲ್ಲ, ನೀನು ಮಾತ್ರ ಅದಿ. ಈ ಶರೀರನೂ ಇಲ್ಲ, ಅಲ್ಲೊಂದು ಶರೀರ ಬೇರೆ, ಆ ಶರೀರಕ್ಕೂ ಸಾಕ್ಷಿ ನೀನದಿ. ಹಿಂಗ ಮೂರು ಅವಸ್ಥೆಯೊಳಗೆ ಬರ್ತಕ್ಕಂಥ ಸೂಕ್ಷ್ಮ ಸ್ಥೂಲ ಕಾರಣ ಶರೀರಗಳಿಗೂ ಸಾಕ್ಷಿಯಾಗಿರ್ತಕ್ಕಂಥ ಸದ್ವಸ್ತುನ ನಾನು ಅಂತ ಪುನಃ ಪುನಃ ನೆನಪು ಮಾಡ್ಕೊಂಡು ಆ ಅನುಭವವನ್ನು ಗಟ್ಟಿ ಮಾಡ್ಕೊಂಡು, ಅಜ್ಞಾನ ವಶಾತ್ ಈ ಶರೀರ ನಾನು ಅಂತ ಗಟ್ಟಿ ಆಗ್ತಂಥದ್ದು ಜಡ ಶರೀರ. ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಎಲ್ಲವನ್ನು ನೋಡ್ತಕ್ಕಂಥ ಎಲ್ಲದಕ್ಕೂ ಕಾರಣಕರ್ತಕನಾದಂಥ ಸದ್ವಸ್ತು, ಅದಕ್ಕೆ ಪರಬ್ರಹ್ಮ ಅಂದ್ರು, ಪರಮಾತ್ಮ ಅಂದ್ರು. ಅದು ಮರುವಾಗೈತಿ, ಅದು ಯಾವುದನ್ನು ಮರ್ತಿಲ್ಲ. ಆದ್ರೆ ಅಜ್ಞಾನ ವಶಾತ್ ಈ ಮನೋಬುದ್ಧಿಯಾದಿಗಳು ಏನ್ ಮಾಡ್ಯಾವು? ಅದನ್ನ ಬಿಟ್ಟು ಇದ್ರ ಜೋಡಿ ವ್ಯವಹಾರ ನಡೆಸ್ಯಾವ. ಅಂತಃಕರಣದೊಳಗೆ ಎದನ ಜೋಡಿ ವ್ಯವಹಾರ ನಡೆದೈತಿ? ಅಂತಃಕರಣದೊಳಗ ಈ ಜಡ ಶರೀರ, ಜಡ ಜಗತ್ತಿನ ಜೋಡಿ ವ್ಯವಹಾರ ನಡೆಸ್ಯಾವ. ಅದಕ್ಕೆ ಈ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋತ ಬಂದು ಇದ್ರ ಜೋಡಿ ವ್ಯವಹಾರ ಕಡಿಮೆ ಮಾಡಿಸಿ ಆ ಸದ್ವಸ್ತುನ ಕಡೆ ತಿರುಗಿಸಬೇಕಾಗಿದೆ. ಮನಸ್ಸಿನೊಳಗೆ ಏನ್ ಲೆಕ್ಕಾಚಾರ ನಡೀತೈತಿ? ಜಡ ಜಗತ್ತು, ಜಡ ವಿಚಾರಗಳ, ಜಡ ಚಿಂತನೆಗಳ ನಡೆದಾವ. ಬುದ್ಧಿ ಲೆಕ್ಕಾಚಾರ ಈ ಜಗತ್ತಿನ ಬಗ್ಗೆನ ನಡೆಸೈತಿ. ಅದಕ್ಕೆ ಇದನ್ನೆಲ್ಲ ಬಿಡಿಸಿ ಆ ಸದ್ವಸ್ತುನ ಕುರಿತು ಚಿಂತನೆ ನಡೆಸಿದಾಗ ಆ ಸದ್ವಸ್ತುನ ಅಂತರಂಗದಲ್ಲಿ ತುಂಬಿಕೊಂತದೆ. ಹೆಂಗೆ ಈ ಜಡ ಜಗತ್ತು, ಈ ಜಡ ಶರೀರ ಭಾವ ಅಂತರಂಗದೊಳಗೆ ತುಂಬಿಕೊಂಡತ್ತಲ್ಲ ಅಂತಃಕರಣದೊಳಗ, ಇದನ್ನು ತೆಗೆದು ಹಾಕೋತ ಹೋಗಿ ಆ ಸದ್ವಸ್ತುನ ಭಾವವನ್ನು ತುಂಬ್ಕೋತ ಹೋದಾಗ ಆ ಸದ್ವಸ್ತುನ ಅದು ಆಗಿಬಿಡ್ತದೆ. ಅರ್ಥಾತ್ ಏನಪ್ಪಾ ಅಂದ್ರೆ ಅಂತಃಕರಣ ಅತ್ಯಂತ ಸೂಕ್ಷ್ಮ ಐತಿ. ಮನಸ್ಸು ಸೂಕ್ಷ್ಮ, ಬುದ್ಧಿ ಸೂಕ್ಷ್ಮ, ಚಿತ್ತ ಸೂಕ್ಷ್ಮ, ಅಹಂಕಾರಾದಿಗಳು ಸೂಕ್ಷ್ಮ. ಈ ಸೂಕ್ಷ್ಮವಾದ ಅಂತಃಕರಣದೊಳಗೆ ಇದೆಲ್ಲ ಆಟ ನಡೆದ. ಎಲ್ಲಾ ಮಿಥ್ಯಾರೋಪಗಳು ಎಲ್ಲಿ ನಡೆದವು? ಆ ಪರಬ್ರಹ್ಮವೂ ಏನಾಗಿಲ್ಲ, ಈ ಶರೀರಕ್ಕಂತೂ ಆ ಶಕ್ತಿನೇ ಇಲ್ಲ. ಈ ಶರೀರವನ್ನು ಆಟ ನಡೆಸ್ತಕ್ಕಂಥದ್ದು ಏನೈತೆ? ಅದು ಅಂತಃಕರಣ. ಈ ಅಂತಃಕರಣದೊಳಗೆ ಅಜ್ಞಾನವಶಾತ್ ಈ ಸದ್ವಸ್ತುವನ್ನು ಬಿಟ್ಟು ಅಸದ್ವಸ್ತುವಾದಂತ ಕೆಟ್ಟು ಹೋಗ್ತಕ್ಕಂಥ ಈ ಶರೀರ ಮೇಲೆ ಅಭಿಮಾನ ತುಂಬಿಕೊಂಡೈತಿ. ಈ ವಿಕಾರಮಯವಾದಂತ ಈ ಜಗತ್ತಿನ ಮೇಲೆ ಮಮಕಾರ ತುಂಬಿಕೊಂಡೈತಿ. ಇದನ್ನು ತೆಗೆದು ಹಾಕಿ ಆ ಸದ್ವಸ್ತುವಿನ ಮೇಲೆ ಮಮಕಾರ, ಪ್ರೀತಿ, ನಂಬಿಕೆ ನುಡಿಸುವುದ ಭಕ್ತಿ. ನಿಜವಾದ ಭಕ್ತಿ ಅಂದ್ರೆ ಈ ಶರೀರ ಮೇಲಿನ ಭಾವವನ್ನು ಬಿಡುವುದು, ಜಗದ ಭಾವವನ್ನು ಬಿಡುವುದು, ನಾಮರೂಪಾದಿಗಳೆಲ್ಲವನ್ನೂ ಬಿಟ್ಟು ಆ ಸದ್ವಸ್ತುವಿನ ಸ್ಮರಣೆ ಒಳಗೆ ಅಂತಃಕರಣವನ್ನು ಮುಳುಗಿಸಿದ್ರೆ ಅದು ನಿಜವಾದ ಭಕ್ತಿ. ಅದನ್ನು ನೆನಿತೇನನ್ನು ಭಾವನೂ ಅಡಿಗೆ, ಆ ಸ್ಮರಣೆ ಮಾಡ್ತೇನನ್ನು ಭಾವನೂ ಅಡಿಗೆ, ಅದ ಸ್ಮರಣೆಯಲ್ಲಿ ಒಂದಾಗಿ ಅದ ಆಗಿಬಿಡು. ಆ ಸದ್ವಸ್ತುವನ್ನು ತಿಳಿತೇನೆ ಅಂತ ಹೋಗಿ ತಿಳ್ಕೊಂತ ಅದು ತಾನು ಅದ ಆಗಿಬಿಡು.
ಅರ್ಥಾತ್ ಏನಪ್ಪಾ ಅಂದ್ರ ಆ ಪರಬ್ರಹ್ಮ ವಸ್ತುನು ಸೂಕ್ಷ್ಮ ಐತಿ, ಈ ಅಂತಃಕರಣನು ಸೂಕ್ಷ್ಮನ ಐತಿ. ಇದು ಜಡ ವಸ್ತುವನ್ನು ತುಂಬಿಕೊಂಡು ಜಡ ಅನಿಸೈತಿ. ಈ ಶರೀರ ಜಡವಸ್ತು ಐತಿ, ಜಗತ್ತು ಜಡ ಐತಿ, ಇದನ್ನು ತುಂಬಿಕೊಂಡು ಇದು ಜಡ ಆಗೈತಿ. ಮನಸ್ಸು ಭಾರ ಆಗೈತಿ. ಯಾಕೆ ಭಾರ ಆಗೈತಿ? ಭಾರವಾದತ್ತ ತುಂಬಿಕೊಂಡೈತಿ. ಬುದ್ಧಿ ಭ್ರಮೆ ಆಗೈತಿ. ಯಾಕಂದ್ರೆ ಜಗತ್ತು ಬ್ರಹ್ಮಾಂಡೊಳಗೆ ತೋರಿದ್ದು, ಕಲ್ಪನೆ ಒಳಗೆ ತೋರಿದ್ದು, ಅದನ್ನು ತುಂಬಿಕೊಂಡು ಅದ್ರ ಲೆಕ್ಕಾಚಾರದೊಳಗೆ ಮುಗಿಯತಿದ್ದು. ಅದಕ್ಕೆ ಇದನ್ನ ಬಿಟ್ಕೊಂತ ಹೋದ್ರೆ ಮನಸ್ಸು ಹಗರಾಕೋಂತ ಬರ್ತದೆ. ಆ ಸದ್ವಸ್ತಿನ ನೆನಪಿನಾಗ ಉಳ್ಕೊಂತ ಹೋದೆ ಅಂದ್ರೆ ಆ ಪರಬ್ರಹ್ಮ ವಸ್ತು ಹೆಂಗೈತಂದ್ರೆ ಅದು ಜಡ ಇಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮ. ಅವಾಗ ಮನಸ್ಸು ಹಗರಾಕೋಂತ ಬರ್ತದೆ. ಮನಸ್ಸಿನಲ್ಲಿದ್ದಂತ ಎಲ್ಲ ಆಲೋಚನೆಗಳು ಶೂನ್ಯ ಹಾಕೋಂತ ಬರ್ತಾವು, ಕ್ಷೀಣಿಸ್ಕೋಂತ ಬರ್ತಾವು. ಯಾವಾಗ ಮನಸ್ಸಿನಲ್ಲಿದ್ದಂತ ಎಲ್ಲ ಆಲೋಚನೆಗಳು ಬಂದಾಗಿ ಅದು ಸ್ತಬ್ಧ ಆಯಿತು ಅಂದ್ರೆ ಅಲ್ಲಿ ಪರಬ್ರಹ್ಮ ಸ್ವರೂಪ ಒಂದ ಉಳಿತೈತಿ. ಮೊದಲು ಇತ್ತು, ಈಗೂ ಐತಿ, ಮುಂದೂ ಇರ್ತೈತಿ. ಯಾವಾಗ ಇರ್ತಕ್ಕಂಥದ್ದಂದ್ರೆ ಆ ಪರಬ್ರಹ್ಮ ವಸ್ತು ಒಂದ. ಅದಕ್ಕೆ ಪರಮಾತ್ಮ. ಅದು ಎಲ್ಲರೊಳಗೂ ಇದ್ರು ಸದ್ಯಕ್ಕೆ ಆ ಕಡೆ ಲಕ್ಷ್ಯ ಇಲ್ಲದಕ್ಕೆ ಅನುಭವಪೂರ್ವ. ಎಲ್ಲರೊಳಗೂ ಐತಿ, ಎಲ್ಲವನ್ನೂ ನಡೆಸ್ತೈತಿ, ಎಲ್ಲದಕ್ಕೂ ಆಧಾರವಾಗೈತಿ. ಅದು ಜಡ ಇಲ್ಲ, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಐತಿ. ಆದ್ರೆ ಅನುಭವಕ್ಕೆ ಬರುವಾಗ. ಯಾಕಂದ್ರೆ ನಮ್ಮ ಅಂತರಂಗ ಜಡ ಆಗೈತಿ. ನಮ್ಮ ಅಂತರಂಗ ಯಾವಾಗ ಸೂಕ್ಷ್ಮ ಆಕತಿ, ನಮ್ಮ ಮನಬುದ್ಧಿಯಾದಿಗಳು ಯಾವಾಗ ಸೂಕ್ಷ್ಮಕ್ಕೂ ಅಂತ ಬರ್ತಾವೋ ಆವಾಗ ಅನುಭವಕ್ಕೆ ಬರ್ತೈತಿ. ಅದಕ್ಕೆ ಜಡಮತಿಗಳಿಗೆ ಇದು ತಿಳಿಯುವುದಿಲ್ಲ, ಇದು ಹಿಡಿಸುವುದಿಲ್ಲ. ನೀನ ದೇವ್ರ ಅಂದ್ಕೊಳ್ಳಿ ನಾವು ಶರೀರನ ನಾನು ತಿಳ್ಕೊಂಡಿರ್ತಾನ. ಇವ್ರು ಶರೀರಕ್ಕೆ ದೇವ್ರ ಅಂತ ತಿಳ್ಕೊಂಡು ಅದ್ಯಾಂಗ ದೇವ್ರ ಆಕತ್ತಂತ. ಅವ್ರು ಅಂದಿದ್ದು ಶರೀರಕ್ಕೆ ದೇವ್ರ ಅಂದಿಲ್ಲ. ಯಾವ್ದು ಶರೀರವನ್ನು ನಡೆಸ್ತತಿ, ಯಾವ್ದು ಈ ಜಗತ್ತವನ್ನು ನಡೆಸಾಕತತಿ, ಆ ಸೂಕ್ಷ್ಮಾತಿ ಸೂಕ್ಷ್ಮವಾದಂತ ಪರಬ್ರಹ್ಮ ವಸ್ತುವಿಗೆ ನೀನಂದ್ರು. ಅದ ನೀನಿದ್ದಿ, ಅದ ನಾನು ಇದ್ದೇನೆ, ಅದ ಜಗತ್ತು ಐತಿ. ಎಲ್ಲ ಕಡೆ ಇರ್ತಕ್ಕಂಥ ವಸ್ತು ಅದು ಒಂದ ಐತಿ. ಅದ ಪರಬ್ರಹ್ಮ ಸ್ವರೂಪನ ಐತಿ, ಅದ ಸದ್ವಸ್ತುನ ಐತಿ. ಅದ ನೀನದಿ, ಅದ ತತ್ವಮಸಿ, ಅದ ನೀನಿದ್ದಿ, ಅದ ನಾನು ಇದ್ದೇನೆ, ಅದ ಬ್ರಹ್ಮ ಸ್ವರೂಪ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಜಗತ್ತು ಬೇರೆ ಇಲ್ಲ, ನಿನ್ನ ಬಿಟ್ಟು ಜಗತ್ತಿಲ್ಲ. ನಿನ್ನ ನೀ ತಿಳಿದ ಮೇಲೆ ಜಗತ್ತ ನಿನ್ನೊಳಗೆ. ನೀನು ಅನ್ಯದನ್ನ ತಿಳ್ಕೊಂಡು ಕುಂತಿ, ಜಗತ್ತು ಬೇರೆ ಆಗೈತಿ, ದೇವರು ಬೇರೆ ಆಗೈತಿ. ನಿನ್ನ ನೀ ತಿಳಿದ ಮೇಲೆ ನಿನ್ನ ಬಿಟ್ಟು ದೇವರು ಇಲ್ಲೇ ಇಲ್ಲ. ದೇವರನ್ನು ವಸ್ತು ಹೊರಗಿನ ವಸ್ತು ಅಲ್ಲ, ನಿನ್ನ ಒಳಗೆ ಎಲ್ಲವನ್ನ ನಡೆಸ್ತಕ್ಕಂಥದ್ದು ಅದ ದೇವರು. ಜಗತ್ತನ್ನು ನಡೆಸ್ತಕ್ಕಂಥದ್ದು ಅದ ದೇವರು. ಅದು ಎಲ್ಲರೊಳಗೂ ಐತಿ, ನಿನ್ನೊಳಗೂ ಐತಿ. ಅದರ ಅನುಭವ ನಿನಗಾಗಬೇಕಾಯ್ತಂದ್ರೆ ನೀನು ಸೂಕ್ಷ್ಮಮತಿಯಾಗ. ಎಂದಿನಂತೆ ಇರತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಾದಿಗಳದಾವಲ್ಲ, ಇವನು ಕಳ್ಕೋ. ಉಪಾಯದಿಂದ ಸದ್ಗುರು ಒಂದು ಉಪಾಯ ಹೇಳ್ತಾನ, ಒಂದು ಅನುವಿನಿಂದ ತಿಳಿಸಿಕೊಡ್ತಾನ. ಹಂಗ ನಡ್ಕೋಂತ ಹೋಗಿಬಿಡ, ಇವೆಲ್ಲ ಕಳೆದು ಹೋಗಿಬಿಡ್ತಾವ. ಇವು ಬಹಳ ಸೂಕ್ಷ್ಮದಾವು. ಇವನು ಕಳ್ಕೊಳ್ಳೋದು ಬಹಳ ಕಠಿಣ ಐತಿ. ಎಂತೆಂಥವ್ರ ಒಂದೊಂದು ದೋಷ ಇದ್ರು ಎಂತೆಂಥವ್ರು ಲಗ ಹೊಡೆದಾರಿದ್ರೊಳಗೆ. ಬರೀ ಕಾಮಕ್ಕಾಗಿ, ಕ್ರೋಧಕ್ಕಾಗಿ, ಲೋಭಕ್ಕಾಗಿ, ಮೋಹಕ್ಕಾಗಿ, ಮದಕ್ಕಾಗಿ, ಮತ್ಸರಕ್ಕಾಗಿ ಒಂದು ದುರ್ಗುಣ ಇದ್ರೂ ಲಗ ಹೊಡಿಸ್ತತಿದು. ಮತ್ತೆ ಇವಷ್ಟು ಇದ್ರೆ ಅದಕ್ಕೆ ನೀನು ಸದ್ಗುರು ಹೇಳಿದಂಗ ವಚನವನ್ನು ಪಾಲನೆ ಮಾಡ್ಕೋಂತ ಹೋಗಿ ಸಾಕು. ಅಲ್ಲಿ ಅನನ್ಯವಾದ ಭಕ್ತಿ ಭಾವದಿಂದ, ಶ್ರದ್ಧಾದಿಂದ ಅವ್ರು ಹೇಳಿದಂಗೆ ನಡ್ಕೋಂತ ಹೋಗಿಬಿಟ್ರೆ ಈ ಕಾಮ ಅಳಿತೈತಿ, ಕ್ರೋಧ ಅಳಿತೈತಿ, ಮೋಹ ಅಳಿತೈತಿ, ಮದ ಅಳಿತೈತಿ, ಮತ್ಸರ ಅಳಿತೈತಿ. ಇವು ಇದ್ದಿದ್ದಕ್ಕೆ ನಿನ್ನಲ್ಲಿ ದುಃಖ ಬರ್ತೈತಿ. ಇವು ಇದ್ದಿದ್ದರಿಂದ ನಿನ್ನಲ್ಲಿ ಶಾಂತಿ ಇಲ್ಲದಂಗಾಗೈತಿ. ಇದ್ರೊಳಗೆ ಒಂದಿದ್ರು ಅಂತರಂಗದಲ್ಲಿ ಶಾಂತಿ ಇರಕ್ಕೆ ಸಾಧ್ಯ ಇಲ್ಲ. ನೀನು ಶಾಂತಿ ಸಮಾಧಾನವನ್ನು ನೀವು ಹೊಂದಲೇಬೇಕಾಗಿತ್ತಂದ್ರೆ ಈ ಎಲ್ಲಾ ದುರ್ಗುಣಗಳಿಂದ ಪಾರಾಗಿ ಬರಬೇಕು.
ಅದ ಮನುಷ್ಯ ಜನ್ಮದ ಕರ್ತವ್ಯ. ಮನುಷ್ಯ ಜನ್ಮದ ಕರ್ತವ್ಯ ಅಂದ್ರೆ ಮತ್ತೊಂದೇನಿಲ್ಲ. ಸಿರಿ ಸಂಪತ್ತು ಗಳಿಸೋದು, ಪದವಿ ಪಟ್ಟಗಳನ್ನು ಹೊಂದೋದು, ಅವು ಯಾವೆಲ್ಲ ಯಾಕಲ್ಲ ಅಂದ್ರೆ ಅವು ಯಾವ ಸುಖವನ್ನು ತಂದು ಕೊಡುವುದಿಲ್ಲ. ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿದಾಗ ಸುಖಿಗಳು ಯಾರದಾರಪ್ಪ? ನಿತ್ಯ ಸುಖಿಗಳಲ್ಲ. ಎಂದೆಂದೂ ದುಃಖ ಬರಲಾರಂತ ಸ್ಥಿತಿಯನ್ನು ಹೊಂದಿದವರು ಯಾರದಾರ? ಸಿರಿ ಸಂಪತ್ತು ಹೊಂದಿದವರಿಲ್ಲ, ಪದವಿ ಪಟ್ಟುಗಳ ಮೇಲೆ ಕುಂತವರಿಲ್ಲ. ಇವನ್ನೆಲ್ಲವನ್ನು ತ್ಯಾಗ ಮಾಡಿ ಅಂತರಂಗದಲ್ಲಿ ಇವೆಲ್ಲ ವಿಷಮದವ ಅಂತ ತಿಳಿದು ಬಿಟ್ಟು ತಮ್ಮೊಳಗ ತಾವು ಯಾರು ಐಕ್ಯ ಆಗ್ಯಾರ, ಒಂದಾಗ್ಯಾರ, ಅವರು ಮಾತ್ರ ನಿತ್ಯ ಸುಖಿಗಳು. ಹಂಗ ನಾವು ಹೊರಗಡೆ ಹುಡುಕೋದು ಬಿಟ್ಟು ನಮ್ಮೊಳಗೆ ನಾವು ಹುಡುಕೋಂತ ಹೋದಾಗ ಆ ಸದ್ವಸ್ತುವಿನ ಅನುಭವ ಆಗ್ತದೆ. ಅದಕ್ಕೆ ದೇವರನ್ನು ಹೊರಗೆ ಅಲ್ಲಿ ಇಲ್ಲಿ ಹುಡುಕೋದಲ್ಲ, ನಿನ್ನೊಳಗೆ ಐತಿ, ನಿನ್ನೊಳಗ ಹುಡುಕೊಂಡು. ನಿನ್ನೊಳಗ ಐತಿ ಅಂದ್ರೆ ಈ ಜಡ ಶರೀರದೊಳಗೆ ಐತಿ ಅಂತಲ್ಲ, ಜಡ ಶರೀರದೊಳಗೂ ಐತಿ, ಹೊರಗೂ ಐತಿ. ಈ ಜಡ ಶರೀರ ಇದ್ದಾಗೂ ಐತಿ, ಇಲ್ಲದಾಗೂ ಐತಿ. ಶರೀರ ಬರ್ತಾವು, ಶರೀರಗಳು ಹೋಗ್ತಾವು. ಆದ್ರೆ ಸದ್ವಸ್ತು ಪರಮಾತ್ಮ ಪರಬ್ರಹ್ಮ ಯಾವಾಗಲೂ ಇರುವಂತವ. ಅದಕ್ಕೆ ಒಂದೇ ಉದಾಹರಣೆ ಅಂದ್ರೆ ನೀನು 3 ಅವಸ್ಥೆಗಳನ್ನ ನೋಡ್ಕೋ. ಕನಸಿನೊಳಗೆ ಈ ಶರೀರ ಇಲ್ಲ, ನಿದ್ರಿ ಒಳಗೆ ಈ ಶರೀರ ಇಲ್ಲ. ಆ ಪರಬ್ರಹ್ಮ ವಸ್ತು ಮಾತ್ರ ಯಾವಾಗಲೂ ಐತಿ. ಕನಸಿನೊಳಗೂ ಐತಿ, ನಿದ್ರಿ ಒಳಗೂ ಐತಿ, ಎಚ್ಚರದೊಳಗೂ ಐತಿ. ಯಾವಾಗಲೂ ಅದು ಐತೆ ಐತಿ. ಅದು ಇಲ್ಲದಂತ ಸಮಯನೇ ಇಲ್ಲ, ಅದು ಇಲ್ಲದಂತ ಕಾಲನೇ ಇಲ್ಲ. ಕಾಲಗಳನ್ನು ಮೀರಿದಂಥದ್ದು, ಜಗತ್ತನ್ನು ಮೀರಿದಂಥದ್ದು, 3 ಅವಸ್ಥೆಗಳನ್ನು ಮೀರಿದಂಥದ್ದು, ಯಾವಾಗಲೂ ಇರುವಂಥದ್ದು. ಅದ ಸದ್ವಸ್ತು, ಅದ ನೀನು, ಅದ ತತ್ವಮಸಿ. ಈ ಸದ್ವಿಚಾರವನ್ನು ಕೇಳ್ಕೊಂತ ತಿಳ್ಕೊಂತ ಹೋದಾಗ ಅಂತರಂಗದಲ್ಲಿದ್ದಂತಹ ದೋಷಗಳು ತನ್ನಿಂತಾನ ಹೋಗ್ತಾವ. ಯಾಕೆ ತನ್ನಿಂತಾನ ಹೋಗ್ತಾವು? ಅಜ್ಞಾನ ವಿಷಯ ತಿಳ್ಕೊಂಡವು. ನಿನ್ಗೆ ಗೊತ್ತಿಲ್ಲಂಗ ಇದನ್ನ ಕೇಳ್ಕೊಂತ ಬಂದು ಇಷ್ಟು ದಿನ ಈ ಶರೀರ, ಈ ಜಗತ್ತು, ಈ ಸಂಸಾರ ಬಗ್ಗೆ ಕೇಳ್ಕೊಂತ ಗಟ್ಟಿ ಮಾಡ್ಕೊಂಡ್ಬಿಟ್ಟು ಒಳಗ. ಹಿಂಗ ಇದನ್ನ ಕೇಳ್ಕೊಂತ ಇದನ್ನ ಬಿಟ್ಕೊಂತ ಹೋಗು. ಒಂದು ದಿನಕ್ಕೆ ಆಗ್ಲಿಲ್ಲ, 2 ದಿನಕ್ಕೆ ಆಗ್ಲಿಕ್ಕಿಲ್ಲ, ಮುಂದೆ ಒಂದು ದಿನ ಘಟಿಸೇ ತೀರ್ತದೆ. ನೀನು ಮಾತ್ರ ಸಮಾಧಾನದಿಂದ, ಶಾಂತ ಭಾವದಿಂದ ಈ ಸಚ್ಚಿಂತನೆಯನ್ನು ಮಾಡ್ಕೊಂತ ಸದ್ವಿಚಾರಗಳನ್ನು ತಿಳ್ಕೊಂತ ಸತ್ಸಂಗದಲ್ಲಿ ಭಾಗಿಯಾಗಿ ಎಲ್ಲ ದುರ್ವಿಚಾರಗಳನ್ನ, ದುಶ್ಚಿಂತನೆಗಳನ್ನ ದೂರ ಮಾಡ್ಕೊಂತ ಹೋಗ್ಬೇಕು. ಅದು ಆಚರಣೆ. ಸದಾಚಾರವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಹೋಗ್ಬೇಕು. ದುರ್ವಿಚಾರಗಳನ್ನು ಬಿಟ್ಕೊಂತ ಹೋಗ್ಬೇಕು. ಹಿಂಗ ಆಚರಣೆಯನ್ನು ಮಾಡ್ಕೊಂತ ಹೋದಾಗ ಎಲ್ಲಾ ದೋಷಗಳು ಹೋಗಿ ಶಾಂತ ಆಗಿಬಿಡ್ತದೆ. ಅದ ಜೀವನ್ಮುಕ್ತ ಸ್ಥಿತಿ. ಆ ಜೀವನ್ಮುಕ್ತನ ಸ್ಥಿತಿಯನ್ನು ಹೊಂದಿ ಆ ಪರಮುಕ್ತಿ ಸುಖವನ್ನು ಅನುಭವಿಸಕ ಈ ಮನುಷ್ಯ ಶರೀರ ಬಂದಿತ್ತು. ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧ ವಿಷಯಾದಿಗಳಲ್ಲಿ ಏನು ತೂರ ಎಡಕತ್ತಲ್ಲ, ಈ ಸುಖವನ್ನು ಎಷ್ಟು ಪಡೆದ್ರು, ಎಷ್ಟು ಹೊಂದಿದ್ರು ಮತ್ತೆ ಇದು ಸಾಕು ಅನಿಸೋದಿಲ್ಲ. ಮತ್ತೆ ಬೇಕನ್ನಿಸ್ತತಿ. ಭೋಗ ಸಾಕು ಅನಿಸ್ತತಿ, ಸುಖ ಬೇಕನ್ನಿಸ್ತತಿ. ಅದಕ್ಕೆ ಈ ಭೋಗದೊಳಗೆ ಸುಖ ಇಲ್ಲ, ಸುಖ ಇರೋದು ನಿನ್ನೊಳಗೆ ಐತಿ ಅಂತ ಈ ಭೋಗದ ಮೇಲಿನ ಇಚ್ಛೆಯನ್ನು ಬಿಡು, ವಿಷಯಾದಿಗಳ ಮೇಲಿನ ಮೋಹವನ್ನು ಬಿಡು. ಇದನ್ನು ಸದ್ವಿಚಾರದಿಂದ ಇದನ್ನು ತಿಳ್ಕೊಂತ ಹೋಗು. ಅವಾಗ ಈ ದೋಷ ಕಡಿತೈತಿ. ಈ ದೋಷವನ್ನು ಕಳ್ಕೊಂಡು ಅಂತರಂಗವನ್ನು ಸ್ವಚ್ಛ ಮಾಡ್ಕೊಂತ ಹೋದಾಗ ಈ ಸತ್ಸಂಗದ ಸಾರ್ಥಕತೆ ಬರ್ತೈತಿ. ಅದಕ್ಕೆ ಇದನ್ನು ಕೇಳಿದ್ದನ್ನ ಮೆಲ್ಲನೆ ಆಚರಣೆ ಒಳಗೆ ತಗೊಂಬೋದು. ಕಠಿಣ ಅನಿಸ್ತತಿ ಮೊದಲು. ಜಗತ್ತಿನೊಳಗ ವಿಷಯಾದಿಗಳ ಬೆನ್ನತ್ತಿ ಹೋಗುವವರು ಸಾಕಷ್ಟು ಜನ ಇದ್ದಾಗ ವಿಷಯಗಳ ಮೇಲಿನ ಮೋಹವನ್ನು ಬಿಟ್ಟು ನಿಶ್ಚಿಂತನಾಗಿ ಬಿಡೋದು ಬಹಳ ಕಠಿಣ ಐತಿ. ಆದ್ರೆ ಕಠಿಣ ಆದರೂ ಇದ್ರ ಮುಂದೆ ಜಗತ್ತಿನ ಎಲ್ಲಾ ಅಷ್ಟೈಶ್ವರ್ಯಗಳನ್ನ ತಂದಿಟ್ರು, ಎಲ್ಲಾ ವಿಷಯಗಳನ್ನು ಸಂಗ್ರಹ ಮಾಡಿದ್ರು, ನೀನೇನು ಕಡೆಗೆ ಪಡಿತಲ್ಲ ಪರಮುಕ್ತಿ ಸುಖವನ್ನ, ಅದರ ಮುಂದವು ಒಂದು ಎಳ್ಳು ಕಾಳಿಗೂ ಸಮ ಆಗುವುದಿಲ್ಲ. ಅದರ ಅನುಭವ ನೋಡ್ಕೋಬೇಕಂದ್ರೆ ಈಗ ನಿನ್ನ ಜೀವನದೊಳಗ ನೋಡ್ಕೋ. ಗಾಢ ನಿದ್ರೆಯ ಸುಖದ ಅನುಭವದ ಮುಂದೆ ಜಗತ್ತಿನ ಯಾವ ಸುಖಗಳು ನಿಲ್ತವ್ರಿ? ನಿದ್ರಿ ಬಿಟ್ಟು 2 ದಿನ 3 ದಿನ ಹೇಗೆ ಗೊತ್ತ. ಅವಾಗ ಸಿರಿ ಸಂಪತ್ತು ಬೇಡ, ಪದವಿ ಪಟ್ಟುಗಳು ಬೇಡ, ಮೃಷ್ಟಾನ ಭೋಜನಗಳು ಬೇಡ, ಯಾವುದೂ ಬೇಡ. ಅವಾಗ ನಿದ್ದೆ ಹೊಂದಿದ್ರು ಸಾಕು.
ಆ ನಿದ್ರಾ ಸುಖದ ಅನುಭವವನ್ನು ನೋಡ್ಕೋ, ಎಷ್ಟು ಸುಖ ಐತಿ, ಎಷ್ಟು ಆನಂದ ಐತಿ ಅದ್ರೊಳಗೆ. ಅಲ್ಲಿ ಶರೀರದ ಸಂಗ ಇಲ್ಲ, ಭೋಗಗಳ ಮೇಳಿಲ್ಲ, ಆದ್ರೂ ಆನಂದ ಐತಿ. ಆ ಪರಮುಕ್ತಿ ಸುಖನೂ ಹಂಗ ಐತಿ. ಆದ್ರೆ ಇಲ್ಲಿ ಮಬ್ಬು ಇರ್ತೈತಿ, ಅಲ್ಲಿ ಎಚ್ಚರ ಇರ್ತೈತಿ ಅಷ್ಟೇ. ಗಾಢ ನಿದ್ರೆಯೊಳಗ ಮಬ್ಬಿನೊಳಗ ಆನಂದವನ್ನು ಅನುಭವಿಸ್ತಿ. ಎಚ್ಚಿದ್ರು, ಜಗತ್ತ ನೋಡ್ತಾ ಇದ್ರು, ವಿಷಯಾದಿಗಳ ಸಂಘದೊಳಗಿದ್ರು ಇದ್ರ ಮೇಲೆ ಮೋಹ ಇಲ್ಲದಂಗ ಮನಸ್ಸು ನಿಶ್ಚಲವಾಗಿ ನಿಶ್ಚಿಂತನಾಗಿ ಆನಂದದಲ್ಲಿ ಮುಳುಗ್ತಂದ್ರೆ ಅದ ನಿಜವಾದ ಮುಕ್ತಿ. ಅದಕ್ಕೆ ವಿಷಯಾದಿಗಳ ಭೋಗಗಳನ್ನು ತೊಳೆದು ಸಾಕಣಿಸದ ಸವಿ ಎಣದ ಕಡಿಯೊಳಗೆ ಜೋಕ ಬಂದದ, ಸಾಕಣಿಸಿರಬಾರ್ದು, ಸೌದು ಹೋಗಿರಬಾರ್ದು, ಮತ್ತ ಕಡಿಯೊಳಗೆ ಕಡಿಮೆ ಆಗಿರಬಾರ್ದು, ಮತ್ತು ಬೇಕಣಿಸಿರಬಾರ್ದು. ಅಂಥ ಆನಂದದ ಅನುಭೂತಿ. ಅದನ್ನು ಪಡೆಯಕ್ಕೆ ಬಂದಂಥ ಈ ಮಾನವ ಶರೀರವನ್ನ ನಾವು ಸದಾಚಾರ ಸದ್ವಿಚಾರಗಳನ್ನು ತುಂಬ್ಕೊಂತ ಜೀವನ ಮುಕ್ತನ ಸ್ಥಿತಿಯೊಳತ್ತ ಹೆಜ್ಜೆ ಇಟ್ಕೊಂತ ಹೋದಾಗ ಈ ಸತ್ಸಂಗ ಸಾರ್ಥಕತೆ ಅಂತ ತಿಳ್ಕೊಂಡು ಹೇಳಿ ಮಾತನ್ನು ಮುಗಿಸ್ತೀನಿ. ಇಲ್ಲಿಯವರೆಗೆ ನಮ್ಮ ಅನುಭವಗಳನ್ನು ತಿಳಿಸಿದಂತ ಸದ್ಗುರು ಬಸವರಾಜ